ರಿಸರ್ವ್ ಬ್ಯಾಂಕ್ನಲ್ಲಿ ನೂರಾರು ಕೋಟಿ, ನಕಲಿ ಗುರೂಜಿಯ ಅಸಲಿ ಪುರಾಣ. ಅಮಾಯಕರೇ, ಇವನ್ಗೆ ಟಾರ್ಗೆಟ್, ದೋಚುವುದರಲ್ಲಿ ಇವನೇ ಗ್ರೇಟ್. ಹೌದು ವೀಕ್ಷಕರೇ, ಇತ್ತೀಚೆಗೆ ಸ್ವಾಮೀಜಿ, ಬಾಬಾ, ಜ್ಯೋತಿಷ್ಯರ ಹೆಸರಲ್ಲಿ ಹಣ ದೋಚುವಂತಹ ದಂಧೆ ಹೆಚ್ಚಾಗಿದೆ. ಅದರಂತೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಾವದಗಿ ಗ್ರಾಮದ ಯಮುನಪ್ಪ ಮಂಟೂರು ಅಲಿಯಾಸ್ ಶಂಕರ ಗುರೂಜಿ ಮಹಾ ಮೋಸ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ನನ್ನ ಹತ್ರ RBI ಬ್ಯಾಂಕ್ನಲ್ಲಿ ನೂರಾರು ಕೋಟಿ ಹಣ ಇದೆ ಎಂದು ನಕಲಿ ದಾಖಲೆ ಸೃಷ್ಟಿಸಿ ಆ ದಾಖಲೆಯನ್ನೇ ಅಸ್ತ್ರ ಮಾಡಿಕೊಂಡು ಮುಗ್ಧ ಜನರಿಂದ ಹಣ ದೋಚಿದಂತಹ ಘಟನೆ ನಡೆದಿದೆ. ಜೊತೆಗೆ ಈತನ ಕುರಿತಂತೆ ಈ ಹಿಂದೆ ಹಲವಾರು ಬಾರಿ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಜನರು ದೂರುಗಳನ್ನು ಕೊಟ್ಟಂತಹ ಉದಾಹರಣೆಗಳು ಕೂಡ ಇವೆ. ಇನ್ನು ಈ ಕುರಿತಂತೆ ಈತನ ತಂಗಿ ಎಂದು ಹೇಳಿಕೊಳ್ಳುವಂತಹ ಅಪ್ರಾಪ್ತೆಯೊಬ್ಬಳು ಈತ ಜನರಿಂದ ಹಣ ಪೀಕಿರುವ ಬಗ್ಗೆ ಹೇಳಿಕೊಂಡಿದ್ದಾಳೆ. ಇಲ್ಲಕ್ಕ ಇನ್ನೊಂದಕ್ಕ ನಾನು ತಾಮದನ ಕೇಳತನಕ ಮತ್ತೆ ನಾನು ಬಂದು ಎರಡು ದಿವಸ ಅವ್ರ ಮುಂದೆ ಚರ್ಚೆ ಮಾಡಿಲ್ಲ, ಅದನ್ನು ಕೇಳಿಲ್ಲ. ಅವ್ರೇನಂತಾರ ಅದು ಫೋನ್ ಅಂದೀವಿ ಏನಕ್ಕ ರೊಕ್ಕ ಇಸ್ಕೊಂಡಿರೋದ್ರ ಕರೆಯಲ್ಲಕ್ಕ ಅವ್ರು ಇಸ್ಕೊಂಡಾರಣ್ಣ. ಅದ್ರಾಗ ಏನು ಸ್ಕೂಟಿ ಅರ್ದ ನೋಡಿ, ಇವ್ರಿಗೆ 30,000 ರೂಪಾಯಿ ಕೊಟ್ಟ ಗುರುಗಳು ಇವ್ರು ತಗೊಂಡಾರಕ್ಕ. ಈಗ ಅವ ಅದು ಮಾತಾಡಂತ ಏನಂತ ಗೊತ್ತಾನ, ರಗಡ್ ಬಂದಿದ್ದಾರೆ ನಾವು ಕರ್ಸ್ ಮಾತಾಡ್ತಾರೆ. ತೊಗೊಂಡವ್ರು ರಗಡ್ ಬಂದಿದ್ದಾರೆ, ಅವ್ರನ್ನೆಲ್ಲ ಕರ್ಸ್ ಮಾತಾಡ್ತಾರ. ಅವ್ರ ತೊಗೊಂಡಿದ್ದಾರೆ ಕರೆಯನಕ್ಕ ಅವ್ರು ತಗೊಂಡಿರ್ ಕರೆಯಣ್ಣ. ಮತ್ತು ಅವ್ರೇನಂತಾರು ಇಲ್ಲ ದುಸ್ಸ ಸಹಿ ಮಾಡಿ ಹೋಗ್ಬೇಕು, ಬಂದು ಸಹಿ ಮಾಡಿಸಿ ಸಹಿ ಮಾಡಿ ಹೋಗ್ಲಿಕ್ಕಂದ್ರೆ 3,000 ರೂಪಾಯಿ ದಂಡ ಅದೇನೋ ಹಾಕ್ಯಾರ. ಸುಳ್ಳು ಯಾವುದೂ ಇಲ್ಲ ಅದ್ರಾಗ, ಸುಳ್ಳು ಯಾವುದೂ ಇಲ್ಲ, ಸುಳ್ಳು ಇಲ್ಲಣ್ಣ, ಕರೆ ಐತಿ ಅದ. ಮತ್ತೆ ಇವ್ರು ಏನೂ ಇಲ್ಲ, ರೊಕ್ಕನ ಕೊಟ್ಟಿಲ್ಲ ನನಗೆ, ಏನೂ ಇಲ್ಲ ತರ್ಲಕ್ಕ ಇವ್ರ ರೊಕ್ಕ ಕೊಟ್ಟಿಲ್ಲ ನಂಗಿಲ್ಲ. ಯಾಕಂದ್ರೆ ತಗೋತಾರ, ಅರ್ಧ ಮಂದಿ ಕೊಟ್ಟಾರಣ್ಣ, ಸುಳ್ಳು ಅಂತ ಹೇಳಲ್ಲ, ಕರೆಕ್ಟ್ ಹೇಳ್ತೀನ. ಈಗ ನೀನು 30,000 ಕೊಟ್ಟಿದ್ದೇನ ಮಂದ್ಯಾಗೆಲ್ಲ ಹಿಂದಾಡಿ ನಮ್ಗೆ ಹಂಗಾಗೈತ್ರಿ ಹಿಂಗಾಗೈತ್ರಿ ಅನ್ನೋ 50,000 ಕೊಟ್ಲಿ ಗುರುಗಳು ಕೊಟ್ಟಾರ ಬಾಳವ್ರಿಗೆ, ಇರ್ಲಿ ತಗೋ ಅಂತಂದ್ರು. ಮತ್ ಒಮ್ಮೆ ಅವ್ರ ಮನಿ ಸಂಜೆ ಎಲ್ಲ ಗುರುಗಳು ಮಾಡ್ಕೊಟ್ಟಾರಲ್ಲ, ಹಂಗೆಲ್ಲ ಖರ್ಚು ಮಾಡುದು. ಮತ್ತ ಅವ್ರು ಬಂದಾಗ ಊಟ ಎಲ್ಲ ನಾನ ಮಾಡಕ್ಕಿನ. ಅಲ್ಲಿ ಇವ್ರಿಗೆ ಎದಕ್ಕೆ ಅದಕ್ಕೆ ಇರ್ಬೇಕು, ಅವ್ರ ಕಡೆ ರೊಕ್ಕ ಇಸ್ಬೋದು ಮಾಡೋದು ಎದಕ್ಕೆ ಇರ್ಬೇಕು ಹೇಳು. ಅವ್ರವ್ರ ಚಲೋ ಇರ್ಲಿ, ನಮ್ಗೆ ಬೇಡ ಈಗ ಈಗ ನೋಡೋ ತಗೋಬೇಕಣ್ಣ. ಮತ್ತೆ ಈಗ ಅವ್ರೇನಂತಾರ ಗೊತ್ತಾನ, ನೀನು ಓದದಿ ಹೆಣ್ಮಗಳು ಅಂತ ಹೇಳ್ತಾರ. ಈಗ ಮಂದಿ ಕಣ್ಣಿ ಕಾಣೋದು ಅದಲ್ಲ, ಈಗ ಕೊಡಾಕ್ ಬಂದ ನೀ ಇದ್ದಿಲ್ಲ ಅಲ್ಲಿ, ನೀನು ಅಂತ ಹೇಳೋರಲ್ಲ ಅವ್ರು. ಈಗ ನೀ ಕೊಡಾಕ್ ಬಂದಿರ್ತಿಪ್ಪ, ನಾನು ಇಲ್ಲಿ ಎದಕ್ಕೂ ಕೂತಿರ್ತೇನೆ. ಗೀತಾ ನೀ ಚಾ ಮಾಡೋಗು ಏನಾರು ತರೋಗಂದ್ರ ನಿಮ್ ಪೂರ್ತಿ ಮ್ಯಾಟ್ ನನಗೆ ಏನು ಗೊತ್ತಾಕತಿ. ಹೌದು, ನಿನಗೆ ನಿಂಗೆ ಗೊತ್ತ ಎಷ್ಟು ಕೊಟ್ಟಾರ ಅಂತ ನನಗೆ ಗೊತ್ತಿಲ್ಲ, ನೀವು ಎಷ್ಟು ತಗೊಂಡಾರ ಅನ್ನೋದು ಗೊತ್ತಿಲ್ಲ. ಮತ್ತೆ ಏನ ಎಷ್ಟು ಕೊಟ್ರಕ್ಕ ನಿನಗೇನ್ ಮಾಡುದು ನೀ ಸುಮ್ಮೀರ್. ಈಗ ಏನಾರ ಕೇಳಿ ಹೆಂಗ್ ಗಪ್ ಇಲ್ಲಿ ಹೆಂಗ್ ಮಾತಾಡ್ತಾ ನಾನು ಹಂಗ ಮಾತಾಡ. ಮತ್ತೆ ಅವ್ರು ಆಟ ಕೊಟ್ರೆ ನೀಟ್ ಕೊಟ್ರೆ ನನಗೇನ್ ಗೊತ್ತನ ಹೇಳ. ಅವ್ರು ಹೇಳ್ತಾರೆ 400 ಮಂದಿ ಇದಾರೆ ಹೇಳ್ತಾರ. 400 ಮಂದಿ ಇದಾರೆ ಎಲ್ಲ ಇದನ್ನ ಇವ್ರ ಕಡೆ ಇದ್ದಿದ್ದ ಬಾಂಡ್ 18 ಅದಾಕ. ಏನು ಇನ್ನೊಂದು ಬಾಂಡ ತೊಗೊಂಡಾರ, ಸಹಿ ಮಾಡಿಸ್ಕೊಂಡಾರ. ಏನು 1,000 ರೂಪಾಯಿ ಬಾಂಡ್ ತೊಗೊಂಡಾರ, ಖಾಲಿ ಬಾಂಡ್ ಅದಾವ, ಏನೂ ಬರ್ಸಿಲ್ಲ ಅದ್ರೊಳಗೆ. ಅವ ನೋಟ್ರಿನೂ ಇಲ್ಲ, ಏನೂ ಇಲ್ಲ. ಈ ಕೇಸ್ ಮಾಡಕ್ಕೆ ಹೋದ್ರೆ ಹಂಗಾರ ನೋಟ್ರಿ ಸಹಿ ಮಾಡ್ತಾನ ಮಾಡ್ತಾರ. ಅದೊಂದು ಕೇಸ್ ಮಾಡಕ್ಕೆ ಹೇಳ್ರಿ ಹಿಂದಾಡ್ಸಿ ಕೊಡಕ್ಕೆ ಕೊಡ್ತಾರೆ. ಹೆಂಗೆ ನಮ್ಮ ಮಾತು ಕೇಳ್ತಾರೆ ನೋಡಿ. ನಾವು 2 ಸಲ ಕೇಳ್ರು ನಮ್ಗೇನು ಹೇಳಿಲ್ಲಕ್ಕ. ಅಪ್ಪರ ಕರೆ ಹೇಳ್ರಿ ನಮ್ಮ ಮುಂದಾರೆ, ಉಳ್ಕಾದಾರ ನೀನಾರ ಯಾಕೆ ಮಾಡೋರಕ್ಕ ನಮ್ಮ ಮುಂದಾರೆ ಕರೆ ಹೇಳ್ರಿ. ತೊಗೊಂಡವ್ರು ಇಲ್ಲೋ ತೊಗೊಂಡಿದ್ರ ಅದನ್ನಾರ ಹೇಳ್ರಿ. ಗುರೂಜಿ ಏನ್ ಹೇಳಿ ನಿಮ್ ಕಡೆ ದುಡ್ಡು ಇಸ್ಕೊಂಡ್ರು, ನೀವ್ ಹೆಂಗ್ ದುಡ್ಡು ಕೊಟ್ಟಿದ್ರಿ? ಏನ ಅದು ಏನಿಲ್ರಿ, ನಮ್ಮ ಕಡೆ ಅದ ರೊಕ್ಕ, ನಮ್ಮ ಅಕೌಂಟ್ ಐತಿ, ರೊಕ್ಕ ಐತಿ, ಅದಕ್ಕ ದುಡ್ಡು ತುಂಬಬೇಕಾಗೈತಿ. ಒಂದು 100 ಕೋಟಿ ರೊಕ್ಕ ನಿಮ್ಮ ಖಾತೆಗೆ ಜಮಾ ಮಾಡ್ತಾನು. ಮತ್ತು ಜಮಾ ಮಾಡ್ರೆ ನಿಮ್ದು ಏನೇ ಎಲ್ಲ ಕುಲ ಮಾಡ್ಕೊರಿ, ನಿಮ್ಮ ರೊಕ್ಕ ನನ್ನ ರೊಕ್ಕ ಐತಿ ಬಡ್ರ ಬೊಗ್ಗರಿಗೆ ಹಣಿಸ್ತಾನ ಅಂತಂದ್ರಿ. ಎಷ್ಟ್ ಐತಿ ಅಂದ ದುಡ್ಡ? ಅದು 3,800 ಕೋಟಿ ಐತಿ ಅಂದ್ರಿ. ಯಾರ್ದು? ಅವ್ರದ್ರಿ. ನೀವು ನಂಬಿದ್ರಿ ಅದನ್ನ? ನಾವು ಬಡ್ರಿ, ನಾವು ದಿನ ಒಂದು ಜಾಗಕ್ಕೆ ಹೋಗಿದ್ದೀರಿ. ಅಣ್ಣ ನಾ ಹಿಂಗಾಯ್ತಿ ಬಡ್ರ ಬಗ್ಗರಿಗೆಲ್ಲ ದಾನ ಮಾಡ್ತೀವಿ ಅಣ್ಣ. ನಾ ರೊಕ್ಕ ನಮ್ಮ ಮಂದಿ ಕಡೆ ದೇನೆ ತಗದ ಬಂಗಾರ ಅದು ಇದು ಒತ್ತಿ ಹೋಗದ, ಮಂದಿ ಕೈ ಕಾಲು ಬಿತ್ತು, ಬಡ್ಡಿ ಹಂಗೆ ತುಟ್ಟಿ ಬಡ್ಡಿ ಹಂಗೆ ತಗದ, ಹಿಂಗೆ ಮಾಡಿ ತಕೊಂಬಂದೀವಿ, ರೊಕ್ಕ ಕೊಟ್ಟಿವ್ರಿ. ಎಷ್ಟು ಕೊಟ್ರಿ ನೀವು ದುಡ್ಡ? ನಾವು ಒಂದು 1.5 ಲಕ್ಷ ರೂಪಾಯಿ ಕೊಟ್ಟೇನಿ ಸರ್. ನೀವು ಒಬ್ರು ಕೊಟ್ರಿ? ಎಷ್ಟು ಮಂದಿ? ನಾವು ಒಬ್ಬ ಕೊಟ್ಟೇನಿ ಸರ್. ಮತ್ತೆ ಯಾರು ಇದಾರ ನಿಮ್ ಜೋಡಿ? ಮತ್ತೆ ಅದಾರ್ರಿ ಮಂದಿ, ಭಾಳ ಮಂದಿ ಐತ್ರಿ. ಎಲ್ಲ ಎಷ್ಟು ಜನ ಅದಾರ ನಿಮ್ ಜೋಡಿ? ಒಂದು ಎಲ್ಲಾ ಕೂಡ 400 ಮಂದಿ ಇರ್ಬೇಕು ಸರ್. 400 ಜನ. ಎಷ್ಟೆಷ್ಟು ಕೊಟ್ಟಿರ್ಬೋದು ದುಡ್ಡು ಅವನಿಗೆ? ಅವರು 2 ಲಕ್ಷ ಒಳಗ 6 ಲಕ್ಷ ಹಿಂಗ ಅವ್ರವ್ರ ಕೋತಿ ದಟ್ ಕೊಟ್ಟಾರ ಸರ್.
ಏನಂತ ಹೇಳಿ ಇಸ್ಕೊಂಡ್ರಿ ನಿಮ್ ಕಡೆ ಅದ ನಮಗ RP ದುಡ್ಡು ಐತಿ ನಮ್ದು ನನ್ನ ಹೆಸರು ಜಮಾ ಐತ್ರಿ ಇದ ಬಡ್ರ ಬಗ್ಗರಿಗೆ ದಾನ ಮಾಡ್ತನು ನೀವ್ ಏನ್ ಕೊಟ್ಟಿರ್ತಿರ್ಲಿ ಅದನ್ನ ಅಲ್ಲಿ ತುಂಬಬೇಕಾಗೈತಿ ಟ್ಯಾಕ್ಸ್ ಅಂತಂದ್ರಿ ಅಣ್ಣನ ನಾವು ಮಂದಿ ಕೈ ಕಾಲು ಹಿಡ್ದ ಹೆಣ್ಮಕ್ಳು ಕೊಳ್ಳೋಣ ಹಂಗಿಂಗ್ ಓದೋದ್ ಒಗದ ತಂದೇವ್ರಿ ಸರ್ ಕೊಟ್ಟಿವ್ರಿ ಸರ್ ಈಗ ಏನಂತ ನೀ ದುಡ್ಡು ಕೇಳಿರಿ ಅವನಿಗೆ ಕೇಳೋಣ ಸರ ನಾವು ಫೋನ್ ಹಚ್ಚಿನ ಸರ ಎಲ್ಲಿ ಸುಳಿ ಮಕ್ಳು ಗಂಟು ಬಿದ್ರಿ ಹಂಗ ಆತಿಗತ್ ನಮಗ್ ಬೇದ್ರಿ ಬೇಯನ ನಾವು ಬರ್ದ್ ಬಿಟ್ಟಿವ್ರಿ ಕಬ್ಬಿನ ಗ್ಯಾಂಗಿನ ಮೇಲೆ ಹೊಂಟಿವ್ರಿ ಕಬ್ಬಿನವ್ರನ್ನ ಬಿಡುವಾರಾಗ್ಯಾರಿ ದಿನ ಕಬ್ಬಿಗೆ ಹೋಗ್ತೀವ್ರಿ ಸರ್ ಹಿಂಗ್ ದೇನೇದಾರ ಮನಿಗ್ ಬಂದ ಕುಂದ್ರಾಕ್ತಾರ ಸರ್ ಈಗ ಎಲ್ಲಿ ದುಡ್ಡು ಎಲ್ಲಿ ಕೊಟ್ಟಿದ್ರಿ ನೀವು ಎಲ್ಲಿ ಇಲ್ಲಿ ಜಮಖಂಡ್ಯಾಗ ಅಲ್ಲಿ ಮನಿ ಮಾಡ್ಕೊಂಡಿದ್ರಿ ಮನ್ಯಾಗ ಕೊಟ್ಟಿವ್ರಿ ಸರ್ ಈಗ ಅವ್ರು ಎಲ್ಲಿ ಇರ್ತಾರ ಅವ್ರು ಅವ್ರ ನಾವಲಿಗೆ ಇರ್ತಾರ ಸರ್ ಏನ್ ಮಾಡ್ತಾರ ಅವ್ರು ಏನು ಇಲ್ರಿ ಅವ್ರ ಮನ್ಯಾಗ ಇರ್ತಾರಿ ದೇವ್ರ ಮಾಡ್ಕೊಂಡ ಅಂತ ಹೇಳಿ ಹಿಂಗ ಅಲ್ಲೇ ಇರ್ತಾರ ಸರ್ ಏನ್ ದೇವ್ರ ಹೇಳ್ತಾರ ದೇವ್ರ ಹೇಳ್ತಾರ ಸರ್ ಈಗ ಈಗ ಏನ್ ದುಡ್ಡು ಕೇಳಿದಾಗ ಏನ್ ದಬಾಣಿಕೆ ಹಾಕ್ತಾರೆ ದಬಾಣಿಕೆ ಹಾಕ್ತಾನ ಸರ್ ಎಲ್ಲಿ ಸುಳಿ ಮಕ್ಳು ಹಂಗ ಹತ್ತರ ಬೈತಾರ್ರಿ ಫೋನ್ ನಮ್ ಹತ್ತಾನ ಎತ್ತದಿಲ್ಲ ಯಾರನ್ನ ಕರ್ಕೊಂಬಂದಾರ ಎಲ್ಲಿ ಬಂದಾರ ಅವ್ರನ್ನ ಕೇಳೋ ನನ್ನೇನ್ ಕೇಳ್ತಿ ಹಿಂಗ ಹತ್ತಾರ ರೊಕ್ಕ ತಗೊಳಕ್ರ ದಿನ ಸೋಡಿಲ್ಲ ಫೋನ್ ಹಚ್ಚಿದ್ರಿ ನಮಗ್ರಿ ಗೊತ್ತಿದಿಲ್ ಸರ್ ಹಿಂಗ್ ಮಾಡಿ ನಾವ್ ದಿನ ದುಡ್ಕೊಂತಾರ ತಿನ್ನಲ್ದ ನೆರವೇರ್ತಿದಲ್ರಿ ದಿನ ಕೆಲ್ಸಕ್ ಹೋಗಿದ್ರಿ ಕೆಲ್ಸ ಬಿಟ್ಬಿಟ್ಟು ತಂದ ಇವಾಗ ಇಲ್ಲಿ ರೊಕ್ಕ ಕೊಟ್ಟಿರಿ ಮತ್ತ ಒಂದ್ ತಿಂಗಳ ಗಂಟ್ಲೆ ರೀ ದಿನ ಮಳಿ ಸೌಡಿಲ್ದ ಸುರಿತಿತ್ರಿ ಆ ಮಳಿಯಾಗ ದಿನ ಹರ್ಯಾಗ 7ರಿಂದ 8 ತನ ಒಂದ್ ಸೇರಿ 8ರಿಂದ ಮುಂದ 1ರಿಂದ 2 ಒಂದ್ ಸೇರಿ ಮತ್ತ 7ರಿಂದ 8 ಒಂದ್ ಸೇರಿ 3 ಸಹಿ ಮಾಡ್ಬೇಕ್ರಿ ಸರ್ ದಿನ ಎಲ್ರಿ ಸಹಿ ಮಾಡ್ದೈತಿ ಎಲ್ರಿ ಗುಡಿಯಾಗ ಅದ್ ಕುಂದ್ರಾವ್ರಿ ದಿನ ಇಟ್ ಸಹಿ ಮಾಡ್ಲಿಕ್ಕಂದ್ರ ದಿನ 3,000 ರೂಪಾಯಿ ದಂಡ ಹಾಕಾವ್ರಿ ದಂಡನು 2-3 ಸಾವಿರ ರೂಪಾಯಿ ಕೊಟ್ಟಿವ್ರಿ ಅವ್ ಎಟ್ ಬರ್ದಿರ್ತಾರಲ್ಲ ಒಂದೊಂದ್ ದಿವ್ಸ ತೆಪ್ಪಿದಕ್ ಸರ್ ಅದ್ ದಂಡ ಬರ್ದೈತಿ ಅವ್ರ ಮ್ಯಾಗ ಸಾಹೇಬ್ರ ಲಿಸ್ಟ್ ಕೇಳ್ತಾರೋ ಅದ್ ಲಿಸ್ಟ್ ತೋರ್ಸ್ಬೇಕಾಗತ್ ನೀವ್ ಮಂದಿ ಅದಾರೋ ಇಲ್ಲೋ ಸಹಿ ಮಾಡ್ಯಾರಲ್ಲ ಅಂತೇಳಿ ಹಿಂಗ್ ತೋರಿಸ್ತಾರ ಅಂತೇಳಿ ಅದ್ರ ಸಂಬಂಧ ದಿನ ಸಹಿ ಮಾಡ್ಕೊಳವ್ರಿ ದಿವಸ ಹೋಗ್ತಿದ್ರಿ ದಿನ ಬಿಡಲ್ದಾರಿ ಒಂದೇ ದಿವ್ಸ ತೆಪ್ರ 3,000 ರೂಪಾಯಿ ದಂಡ 9,000 ಬರ್ತಿದ್ರಿ ಸರ್ ಒಂದ್ ದಿವ್ಸಕ್ 3 ಟೈಮ್ ಸಹಿ ಮಾಡ್ಲಿಕ್ಕಂದ್ರ ಕೊಟ್ಟಿವ್ರಿ ಸರ್ ಅವ್ರು ಮೇಡಮ್ ಇದ್ದಳ್ರಿ ಆಕಿ ಗೀತಾವಕ್ಕ ಅನ್ನಕಿದ್ದಳ್ರಿ ಆಕಿ ಮಾಡ್ಕೊತೇಳ್ರಿ ಮತ್ ಏನ್ ಸಹಿ ಮಾಡಕ್ ಬರ್ಲಿಲ್ಲ ಅಂದ್ರ ರೀ ಒಂದ್ ಟೈಮ್ 3,000 ಹಚ್ಚಿ ಬಿಡಾರ್ರಿ ಎಷ್ಟ್ ಜನ ಇದ್ರು ಅವ್ರಿಬ್ರು ಇದ್ರಿ ಅಂದ್ರೆ ಯಾರ್ಯಾರು ಅವ್ರ ಸ್ವಾಮಿಗಳ್ರಿ ಮುಂದ ಅವ್ರ ಗೀತಾವಕ್ಕ ಸ್ವಾಮಿಗಳು ಅಂದ್ರೆ ಅವ್ರ ಹೆಸರು ಏನ್ ಶಂಕರ್ ಗುರುಜಿ ರೀ ಎಲ್ಲಿ ಇರ್ತಾರ ಅವ್ರು ಇಲ್ಲಿ ಮೊದಲ್ ಇಲ್ಲೇ ಇದ್ದರಿ ಇಲ್ಲಿ ಜಮಖಂಡ್ಯಾಗ ಪಲಾಟ್ನ್ಯಾಗ್ರಿ ಈಗ ಬಿಟ್ಟು ಅಲ್ಲಿ ನಾವ್ಲಿಗೆ ಆಗದಾರ್ರಿ ಏನ್ ದೇವ್ರ ಯಾವ ರೀತಿ ಹೇಳ್ತಾರೆ ಸದಾಶಿವ ಮುತ್ಯಾನ ಮೇಲೆ ಹೇಳ್ತಾರತ್ರಿ ಎಲ್ಲಾ ಸಾಮಾನ್ ಅದಾವ ಮಠ ಗೀತ ಏನೈತಿ ಅವ್ರಿಗೆ ಮಠ ಮುನ್ಯಾಗ ಒಂದ್ ದೇವ್ರ ಗತಿ ಐತ್ರಿ ಆದಿದ ಬಾಡಿ ಒಂದ್ ಕಾಂಜಿನ ಇದು ಹಾಕ್ಯಾರಿ ದೇವ್ರ ಇಟ್ಕೊಂಡ್ ಅಲ್ಲೇ ಅದಾರ್ರಿ ಮತ್ತ ದಿನ ನಾಳೆ ಹಾಕ್ತನು 1ನೇ ತಾರೀಖ್ ಹಾಕ್ತನು 5ನೇ ತಾರೀಖ್ ಹಾಕ್ತನು ನಿಮ್ ರೊಕ್ಕ ಆದ್ ಬಳಿಕ ಹ್ಞೂ ಅಂದ್ರ ಪಟಾಕಸಿನ ಹಾರಿಸ್ಬೋದು ದುನೇ ಮಾಡ್ರಿ ಹಿಂಗತ್ತನಾವ್ರಿ ಮತ್ ಫೋನ್ ಹತ್ತಾನ ಇನ್ನೂ 8 ದಿನ ಹೋಗುದ ಹತ್ತನಾವ ಮತ್ ಟೈಮಿಂಗ್ ಮುಂದ್ ಹಾಕಾವ್ರಿ ಒಂದ್ ಸ್ವಲ್ಪ ಬಡತನ ಬಾಳ ಐತ್ರಿ ನಮ್ದು ಯಾಕಂದ್ರ ನಾವು ಬಡ್ರಾಗಿ ನಾವು ಅಲ್ಲಿ ಒಂದ್ ಫಸ್ಟ್ ದೇವ್ರ ಕೇಳಕತ್ ಹೋದಿವ್ರಿ ದೇವ್ರ ಕೇಳಕ್ ಹೋಗೋಣ ನಮ್ ಬಡತನ ಐತ್ರಿ ಹಿಂಗೈತಿ ಅಂತ ಹೇಳಾನ ಆ ಮಾತಿಗೆ ಏನಂದ್ರಿ ಇಲ್ಲ ಹಿಂಗೊಂದ್ RP ನಾ ಡೀಲ್ ಮಾಡೀನಿ ಮತ್ ನಿಮ್ಗೆ ಇಟ್ಟಿಟ್ ರೊಕ್ಕ ಕೊಡ್ತಾನು ಒಂದ್ 100 ಕೋಟಿ ರೂಪಾಯಿ ಮತ್ ನೀವು ಇಟ್ಟಿಟ್ ರೊಕ್ಕ ಕೊಡ್ಬೇಕು ಅಂತಂದ್ರಿ ಎಟ್ಟಿಟ್ ಕೊಡ್ಬೇಕಂದ ಏನ ಅದು ಅಂದ್ರೆ RP ಅಂದ್ರ ನಮಗೂ ಏನ್ ನಾವು ಹಳ್ಳಿ ಜನ ನಮ್ಗ್ ಗೊತ್ತಾಗಂಗಿಲ್ಲ ನಮ್ಗ RP ಅಂತೇಳಿ ನಾನು RP ನಾನು ಇಲ್ಲ 3,000-4,000 ಕೋಟಿ ರೂಪಾಯಿಗೆ ಮಾರ್ತೈತಿ ನಾ ನಿಮ್ಗೆ ಮನುಷ್ಯ ಒಂದ್ 100 ಕೋಟಿ ರೂಪಾಯಿ ಕೊಡ್ತಾನು ಎಲ್ಲಾರು ಕೂಡಿಸಿ ನಮ್ಗ ಹಿಂಗ ಸಾಹೇಬ್ಗಳ ಖರ್ಚಿಗೆ ಇದಕ್ಕ ನಾವು ಹೋಗಾಕ ಬರಾಕ ತುಂಬಾಕ ರೊಕ್ಕ ಕೊಡ್ರತಿ ಅಂದ್ರಿ ನಾನು ಆಯ್ತ್ರಿ ಗುರುಗಳ ಕೊಡ್ತೀವಿ ಅದ್ರ ನಮ್ಗ ಬಡತನದೀವ್ ನಾವು ಅಟ್ಟ ನೀವು ಹೇಳಿದಟ್ಟು ಕೊಡೋದಾಗೆಲ್ಲ ನೋಡಿ ಕೊಡ್ತೀವಿ ಅಂತಂದ್ವಿ ನಾನು ಆಮೇಲೆ ಏನಂದ್ರಿ ಇಲ್ಲ ಕೊಡಬೇಕಂತ ನಾನು ನಮ್ಮ ಒಂದ್ ಸ್ವಲ್ಪ ಇಲ್ಲ ಕಡಿಮೆ ಇಸ್ಕೊಂಡ್ರಿ ಎಷ್ಟು ಕೊಡ್ತೀವಿ ಒಂದು ಫಸ್ಟಿಗೆ ಅಂದ್ರನ ಒಂದು 5,000-6,000 ಸಾವಿರ ಹಿಂಗೆ ಇಸ್ಕೊಳಕತ್ತೀವಿ ಆಮೇಲೆ ಎಷ್ಟು ಕೊಟ್ರನ ಎಲ್ಲ ತೆಗೆದು ಒಂದು ಲಿಸ್ಟ್ನಾಗ ತೆಗಿತು ಅನ್ನಕತ್ತಿ ಆಮೇಲೆ ಹಂಗೆ ನಾವು 20, 10, 15 ಏಕ ಅಂತಂತ ಕೊಟ್ಕೋತ ಒಂದು ವರ್ಷಕ್ಕೆ ಸುಮಾರು ಇಲ್ಲ ಅಂದ್ರೂ ಒಂದು 60,000-70,000 ರೂಪಾಯಿ ಕೊಟ್ಕೋತ ಬಂದೀವಿ ನಾವು 11 ವರ್ಷ ಆತ್ರಿ 2014ರಾಗ ಚಾಲು ಐತ್ರಿ ಅಲ್ಲಿದ ಹಿಡಿದು ಇಲ್ತನ ನಾವು ರೊಕ್ಕ ಕೊಟ್ಕೋತ ಬಂದೀವಿ ಈಗ ಬಂದು ದಾಂಡಿಗೆ ಬಂದು ಏನು ಮಾಡಿದ್ರಿ ಎಲ್ಲ 2 ಫೈಲ್ ತೊಗೊಂಬಂದ್ರಿ ಆ ಫೈಲ್ ತೋರಿಸಿ ನಮ್ಗೆ ಮಾನಿ ಈಗ ಒಂದು ಈ ಫೈಲ್ ತೋರಿಸಿದ ಬಳಿಕನ ಒಂದು 25,000 ರೂಪಾಯಿ ಅಕೌಂಟ್ ಮಾಡಿಸ್ತಾ ಇಸ್ಕೊಂಡು ನನ್ನ ಅವು ಅಕೌಂಟಿಂದ್ರ ಪಾಸ್ಬುಕ್ ಕರೆಂಟ್ ಅಕೌಂಟ್ ಐತಿ
ಅವಕ್ಕ ದುಡ್ಡು ಭಾಳ ಜಮಾ ಆಕತಿ 100 ಕೋಟಿ ಗಟ್ಟಲೆ ಟರ್ನೌಟ್ ಆಗಲ್ಲ ನಿಮ್ಮ ಪಾಸ್ಬುಕ್ಕಿಗೆ ಅಂತ ಹೇಳಿ ಅವ್ನು ಇಸ್ಕೊಂಡ್ರಿ 25,000 ರೂಪಾಯಿ ಒಬ್ಬರ ಹಿಂದೆ 25,000 ರೂಪಾಯಿ ಕೊಟ್ಟಿವು. ಅದನ್ನ ಒಂದು 15-20 ದಿನ 2 ತಿಂಗಳು ಹೋದ್ಮೇಲೆ ಇಲ್ಲ ಅವ್ರ ರೊಕ್ಕ ಖರ್ಚಿಗೆ ಅದು ಹೊಡ್ಮಳ್ರ ನೀವು ರೊಕ್ಕ ಕೊಡ್ಬೇಕು 27,000 ರೂಪಾಯಿ 27,000 ರೂಪಾಯಿ ನಮ್ಗೆ ಕೊಡ್ದಾಗ ಅಲ್ರಿ ಇದನ್ನ 10 ಬಡ್ಡಿ ಹಂಗೆ ತೆಗೆದು ಕೊಟ್ಟಿವಿ ನಾವು 25,000 ರೂಪಾಯಿ ನಾ ಹೇಳಿ ನಾನು ಇಲ್ಲ ಕ್ವಾರ್ಟರನ್ನ ಹಂಗೆ ಎಲ್ಲ ಖರ್ಚಿಗೆ ಆಗ್ಯಾವು ಎಲ್ಲ ಈಗ ಸಾಹೇಬ್ರಿಗೆ ಅದು ಕೊಟ್ಟನು ಅಂತ ಹೇಳಿ ಅದನ್ನು ಮುಂದಿನ ಇದನ್ನು ಮಾಡಿಬಿಟ್ರಿ. ಮತ್ತು ಅದನ್ನು ಹಾರ್ಸನ್ನ ಈಗ ನಮಗಿಲ್ರಿ ಅದು ಬೇಡ ನಮ್ಗೆ ಅಕೌಂಟ್ ಮಾಡೋದಾಗಂಗಿಲ್ಲ ನೀವು ಮಾಡಿಕೊಡ್ತಂದ್ರಿ ಕೊಡ್ರಿ ಅಂತಂದಿವಿ ನಾವು. ಅಣ್ಣ ಆಮೇಲೆ ಏನಂದ ಇಲ್ಲ ಈಗ ಸದ್ಯಕ್ಕೆ ನಿಮ್ಗೊಂದು 4 ಲಕ್ಷ ರೂಪಾಯಿ ಕೊಡ್ತನು 4,56,000 ರೂಪಾಯಿ ಕೊಡ್ತನು ಸಾಲ ಹರ್ಕೋರಿ ಹೇಳಿ ನಮ್ಮನ್ನು ಮತ್ತು ಒಂದು 3-4 ದಿವ್ಸ ಕೆಲಸನೂ ಬಿಡಿಸಿದ್ರು. ಬಿಟ್ಟು ಅವ್ನು ಹಿಂಬಲ್ಲ ಬೆನ್ನು ಹತ್ತಿ ಮತ್ತು ಅಡ್ಡಾಡಿದ್ವಿ ಅದನ್ನು ಹೋಗೋಣ ಮತ್ತು ಒಬ್ರು ಯಾರೋ ಏನೋ ಕೇಸ್ ಮಾಡ್ಯಾರು ಅಂತೇಳಿ ಮತ್ತು ಅದನ್ನು ಹಾರಿಸಿ ಈಗ ಒಟ್ಟು ಪೂರ ಕುಲ್ಲ ಮಾಡಿದ ಫೋನ್ ಹಚ್ಚಿರ ಟೋಟಲ್ ಎಷ್ಟು ರೊಕ್ಕ ಕೊಟ್ಟಿದ್ರಿ ನೀವು ಗೌರಿಗೆ? ನಾವು ಟೋಟಲ್ ಅಂದ್ರೆ ನಾನು ಒಂದು 6-7 ಲಕ್ಷ ರೂಪಾಯಿ ಹೋಗ್ಯಾವ್ರಿ. ಮುಂದೆ ನಂದ ಅವ್ನು ಏನು ಕೆಲಸ ಮಾಡೀನ್ರಿ 1 ರೂಪಾಯಿ ಪಗಾರ ತೊಗೊಂಡಿಲ್ಲ. ಮಠ ಐತು ಏನೈತಿ ಅವ್ರದ್ದು? ಮಠ ಇಲ್ಲ ಏನಿಲ್ಲ ರೀ ಎಲ್ಲ ಮನ್ಯಾಗ ಐತಿ. ಏನ್ ಮಾಡ್ತಾರೆ ಮನಿ ಒಳಗ ಅದ ದೇವ್ರನ್ನ ಹೇಳ್ತಾನ್ರಿ ಮತ್ತು ಈ 31 ಮಠ ಅದಾವ 41 ಮಠ ಅದಾವ ಅಂತ ಹೇಳ್ಕೊತ ಹೋಗ್ತಾನ್ರಿ. ಯಾವ ಮಠಕ್ಕೂ ಒಂದು ದಿವ್ಸ ಎಲ್ಲಿ ನಮ್ಮನ್ನು ಓದಿಲ್ಲ ಏನೂ ಇಲ್ಲ ರೀ. ಮತ್ತು 31 ಮಠ ಅದಾವತ್ತರ ಹೆಸರಿಗೆ ಹೇಳ್ತಾನ್ರಿ. ಒಂದು ಮಠಕ್ಕೂ ಯಾವ ಮಠಕ್ಕೂ ಹೋಗಿ ನಾ ಸ್ವಾಮಿಗಳು ಅದನ್ನು ಗುರುಗಳು ಅದನ್ನು ಅಂತೇಳಿ ಯಾರು ಬಂದು ಇವನು ಓಡಿ ಬಂದು ಕಾಲು ಬಿದ್ದಿಲ್ಲ ಏನೂ ಇಲ್ಲ ರೀ. ಇರೋದು ಎಲ್ಲಿ ಇವ್ರು ಇರೋದು ನಾವಲಿಗೆ ಎಲ್ಲಿ ಮನಿ ಐತೆ ಮಠ ಮನಿ ಐತ್ರಿ ಸರ. ಮನಿ ಐತಿ ಮನ್ಯಾಗ ಎಲ್ಲ ಒಟ್ಟು ಒಂದು ಮಠದ ಟೈಪ ಮಾಡಿಬಿಟ್ಟಾನ. ಅದೊಂದು ಕೋಲೆ ಹೊಳೆ ಇರಾಕ ಒಂದು ಮನಿ ಬೇರೆ ಐತ್ರಿ ಸೈಡ್ 2 ಮನಿ ಇದಾವ್ರಿ. ಅವನು 2 ಮನಿ ಒಳಗೆ ಒಂದು ಮನ್ಯಾಗ ಸಂಸಾರಿಕ ಅಡಿಗೆ ಮಾಡೋದು ಎಲ್ಲ ಆ ಕಡೆ ಮಾಡ್ತಾರ. ಒಂದು ಮನ್ಯಾಗ ಏನೈತಿ ಅದನ್ನ ಬರೀ ಮಠದ ಟೈಪ್ ಮಾಡಿಬಿಟ್ಟಾನ್ರಿ. ಈ ನಿಮ್ಗೆ ರೊಕ್ಕ ಕೋಟಿ ಗಂಟ್ಲೆ ದುಡ್ಡು ಕೊಡ್ತೀನಿ ಅಂತೇಳಿ ನಿಮ್ಗೆ ಮೋಸ ಮಾಡಿದ. ಒಂದು 100 ಕೋಟಿ ರೂಪಾಯಿ ಕೊಡ್ತಾನ ಅಂತೇಳಿ ನಮ್ಗೆ ಆಸೆ ಹಚ್ಚಿ ನಮ್ಗೆ ಕಂಡಪಟ್ಟು ದುಡ್ಡು ಇಸ್ಕೊಂಡು ನಮಗೆಲ್ಲ ಮೋಸ ಮಾಡಿಬಿಟ್ಟಾನ್ರಿ. ಈಗ ನೀವು ಹೇಳಿದ್ರಲ್ಲ ಈ ನೀವು 6-7 ಲಕ್ಷ ರೂಪಾಯಿ ನಾವು ಕೊಟ್ಟಿರ್ತೇವೆ, ನಿಮ್ಮನ್ನ ನಂಬಿ ಎಷ್ಟು ಜನ ಕೊಟ್ಟಿದ್ದಾರೆ? ನಾನು ಒಬ್ಬನ ನಂಬಿ 20-25 ಜನ ಕೊಟ್ಟೈತ್ರಿ ಸರ್. ಆಮೇಲೆ ಹೊಳ್ಳಿ ಉಳ್ದವ್ರು ಎಲ್ಲರೂ ಒಂದೊಂದು ಅವ್ರವ್ರೊಂದು ಟೀಮ ಕಟ್ಟಿಬಿಟ್ಟಾನ ಸರ್. ಈಗ ಅವ್ರೊಬ್ರು ಅದಾರ ಅಂದ್ರೆ ಅವ್ರದ್ದೊಂದು ಟೀಮ್ 10 ಮಂದಿ. ಅಂದಾಜ್ ಎಷ್ಟು ಜನ ಮೋಸ ಹೋಗಿದ್ದಾರೆ ಈಗ ಅಂದಾಜ್ ಅಂದ್ರೆ ಒಂದು 300-350 ಮಂದಿ ಐತ್ರಿ ಸರ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.